ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನೋಡಿ ಸರ್, ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ₹2,03,608. 2,03,608 ನನ್ನ ಡ್ರೈವರ್ ಕೊಟ್ಟಿದ್ದಾರೆ. ಈರೇಶ್ ಅಂದ್ಬಿಟ್ಟು 3 ತಿಂಗಳು ನಾನು ಜೆಸ್ಸಲ್ಲಿದ್ದೆ, ನಿಜನೇ ಇಲ್ಲ ಅಂತ ಹೇಳಿಲ್ಲ. ಇವಾಗ ಅವ್ರು ನಿನ್ನೆ ಮಾತಾಡಿದಾರಲ್ಲ, ಅವ್ರ ಹತ್ರ ಫೋನ್ ಇಲ್ಲ. ಆಮೇಲೆ ನೆಕ್ಸ್ಟು ಫೀಸಿಗೆ ಹೋಗಿದ್ದೀನಿ ಅಂತ ಹೇಳ್ತಾಳೆ. ಹೆಂಗೆ ಮಾಡಿದ್ಲು ಏನು ಮಾಡಿದ್ಲು ಗೊತ್ತಿಲ್ಲ. ಅವನು ಕೇಳಿದ್ರೆ ಅವನು ಅದೇ ಥರ ಮಾಹಿತಿ ಕೊಡ್ತಾನೆ. ಅವ್ರ ಮನೆ ಹತ್ರ CC ಕ್ಯಾಮ್ರಾ ಚೆಕ್ ಮಾಡ್ಕೊಳ್ಳಿ ಅಂತ. ಇವಳು CC ಕ್ಯಾಮ್ರಾ ಐತೆ ಅಂತ ಚೆಕ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಒಂದಿಲ್ದಿರೋಣ ಒಂದೇ ಥರನೇ ಇಬ್ಬರು ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇಬ್ಬರು ಒಂದೇ ಥರನೇ ಮಾತಾಡ್ತಾ ಇದ್ದಾಳೆ. ಇವಳು ನಾನು ಬಿಡಿಸಿರೋದು ನನ್ನ ಲಾಯರು, ಇವಳೇ ಓಡಾಡಿ ಬಿಡಿಸಿರೋದು. ₹2,03,608 ನನ್ನ ಡ್ರೈವರ್ ಕೊಟ್ಟಿದ್ದಾನೆ 3 ತಿಂಗಳಿಗೆ. ನನ್ನ ಪ್ರತಿ ತಿಂಗಳು ನನಗೆ ನನ್ನ ಡ್ರೈವರು 60,000 70,000 ನಾನು ದುಡಿತಾ ಇದ್ದೆ. ನನ್ನ ಗಾಡಿ ದುಡಿತಾ ಇತ್ತು, ಅರ್ಥ ಆಯ್ತಾ. ನನಗೆ ಒಂದು ₹20,000 ಇನ್ನೊಂದು ಗಾಡಿ ಒಂದು ಕೊಡ್ತಾ ಇದ್ದೆ, ₹80,000 ಬರ್ತಾಯಿತ್ತು. ನಾನು ಯಾಕೆ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗಲಿ, ನನಗೆ ಬರ್ತಾ ಇದೆಯಲ್ಲ. ನಾನು ಯಾಕೆ ಕೆಲ್ಸಕ್ಕೆ ಹೋಗಲಿ? ನನ್ನ ಹೆಂಡತಿ ಕೆಲ್ಸಕ್ಕೆ ಹೋಗಿ ಹೆಂಗೆ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗೋಕ್ಕಾಗುತ್ತೆ? ಈ ಥರ ನೋಡಿದ್ರೆ ಈ ಥರ ಮಾಡ್ತಾ ಇದ್ದಾಳೆ. ಇವಾಗ ನೋಡಿದ್ರೆ ಎಲ್ಲ ಫೀಸಿನಲ್ಲಿ ಇದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾಳೆ. ಇವಳ ಹತ್ರ ಕಾಸು ಇರಲಿಲ್ಲ, ಫೋನು ಇರಲಿಲ್ಲ. ಫೀಸ್ ಯಾರು ಕೊಟ್ಟರು, ಫೋನ್ ಯಾರು ಕೊಟ್ಟರು ಫ್ರೆಂಡ್ಸ್? ಇದೆಲ್ಲ ಯಾರು ಕೇಳಲ್ವಾ? ಕೇಳೋಕ್ಕಿದೇ ಇಲ್ವಾ? ನಾನು ಏನೋ ಕೇಳಿಬಿಟ್ರೆ ನನ್ನ ಗಂಡ ತಪ್ಪು ಅಂತಾನೆ. ಇಲ್ಲಿ ಅದೆಲ್ಲ ಹೋಗ್ಲಿ ಫ್ರೆಂಡ್ಸ್. ನಾಳೆ ಅವಳದು ಕೋರ್ಟ್ ಇದೆ. ನಾಳೆ ಕೋರ್ಟ್ಗೆ ಹೋಗಿ ಅಟೆಂಡ್ ಆಗಕ್ಕೆ ಹೇಳಿ. ನಾಳೆ ಕೋರ್ಟ್ ಇದೆ ಅವಳದು 29ನೇ ತಾರೀಕು. ಇಲ್ಲೋದ್ರೆ ಅವಳಿಗೆ ಅರೆಸ್ಟ್ ವಾರೆಂಟ್ ಬರುತ್ತೆ, ಎತ್ತಕೊಂಡೋಗಿ ಒಳಗಡೆ ಹಾಕ್ತಾರೆ. ದಯವಿಟ್ಟು ಹೇಳ್ತಾ ಇರಲಿಲ್ಲ, ಎಲ್ಲೇ ಇರು ಕೋರ್ಟ್ಗೆ ಹೋಗಿ ಅಟೆಂಡ್ ಆಗು, ಅರ್ಥ ಆಯ್ತಾ. ನಮ್ಮದೇ ಬೇರೆ ಲಾಯರ್, ನಿಂದೇ ಬೇರೆ ಲಾಯರು. ಲಾಯರ್ಗೆ ಫೋನ್ ಮಾಡಿಕೊಂಡು ಕೋರ್ಟ್ ಹತ್ರ ಹೋಗ್ಬಿಟ್ಟು ನಿಮ್ದು ಏನಿದೆ ಕೇಸ್ ಮುಗಿಸ್ಕೊಮ್ಮ. ಒಳಗಡೆ ಹೋಗ್ಬಿಟ್ರೆ ಯಾರು ಬಿಡಿಸೋರಂತೂ ಇಲ್ಲ. ನಾನಂತೂ ಬರೋನೇ ಅಲ್ಲ, ಅರ್ಥ ಆಯ್ತಾ. ಬೇಜಾರಂತೂ ಮಾಡ್ಕೊಂಬೇಡ. ನನ್ನ ಮಗಳಿಗೋಸ್ಕರ ಹೇಳ್ತಾ ಇದ್ದೀನಿ. ನನ್ನ ಮಗಳು ನಿನ್ನ ಜೊತೆಲಿದ್ದಾಳೆ, ಅರ್ಥ ಆಯ್ತು. ಎಲ್ಲೇ ಇರು, ಚೆನ್ನಾಗಿರು, ನನ್ನ ಮಗಳನ್ನ ಸಾಕೋ, ಬೇಡ ಅಂತ ಹೇಳಲ್ಲ, ಅರ್ಥ ಆಯ್ತು. ಇನ್ನೊಂದ್ಸಲ ವೀಡಿಯೋ ಮಾಡಿಬಿಡಬೇಡ, ನಾನು ನಿನ್ನ ಬಗ್ಗೆ ಮಾಡಿಬಿಡಲ್ಲ. ನಂದು ಬರೋ ತಿಂಗಳು 16ನೇ ತಾರೀಕು ನನ್ನ ಮದುವೆ ಆಯ್ತಾ ಇದ್ದೀನಿ. ನಾನು ಲೈವಲ್ಲಿ ಹೇಳ್ತಾ ಇದ್ದೀನಿ, ನಾನು ಮದುವೆ ಆಯ್ತೀನಿ. ಇಲ್ಲ ಗಣೇಶನ ದೇವಸ್ಥಾನ ಹತ್ರ ನಮ್ಮೂರಲ್ಲೇ ಮದುವೆ ಆಯ್ತೀನಿ. ಹುಡುಗಿನೇ ನೋಡಿದ್ದು ಆಯ್ತು ನಾನು, ಅರ್ಥ ಆಯ್ತಾ. ಮಾಲೂರಲ್ಲಿ ನೋಡ್ಕೊ ಬಂದಿದ್ದು ಆಯಿತು. ನಿನ್ನ ಮಕ್ಕಳಿಬ್ಬರು ಬಂದಿದ್ರು, ಆಮೇಲೆ ರವೀಣ ಬಂದಿದ್ರು, ಎಲ್ಲ ಬಂದಿದ್ರು, ಸಾಮಣ್ಣ ಅವರು ಬಂದಿದ್ರು. ನನ್ನ ಮದುವೆ ಆಯ್ತಾ ಏನಿಲ್ಲ ಅಂತ ಹೇಳಿ ಬರೋ ತಿಂಗಳು 16ನೇ ತಾರೀಕು ಆಷಾಢ ಮುಗ್ದಿದೆ. ಬರೋ ತಿಂಗಳು 16ನೇ ತಾರೀಕು ನನ್ನ ಮದುವೆ ಆಗೋದಂತೂ ನಿಜನೇ ಅಮ್ಮ, ಬೇಜಾರು ಮಾಡ್ಕೊಂಬೇಡ. ನಿಂದೇನಿದು ಕೇಸ್ ಮುಗಿಸ್ಕೊಂಬಿಡು, ಅರ್ಥ ಆಯ್ತಾ. ಬೇಜಾರಂತೂ ಮಾಡ್ಕೊಂಬೇಡ ಅಲ್ಲಿಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ. ಆಮೇಲೆ ಅದು ಇದು ಅಂತ ಆಗ್ಬೇಡ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.